ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂಧ್ಯಾ ಅಂತ. ಇರೋದು ಹಾಸನ ಜಿಲ್ಲೆಯಲ್ಲಿ. ತಂದೆ ರಿಟೈರ್ಡ್ ಲೆಕ್ಚರರ್. ನನಗೆ ಒಬ್ಬಳು ತಂಗಿ ಇದ್ದಾಳೆ. ಅವಳ ಹೆಸರು ರತ್ನ. ಮನೆಯಲ್ಲಿ ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್. ಸಂಜೆ 6 ಗಂಟೆ ಆದಮೇಲೆ ಮನೆಯಲ್ಲಿ ಯಾರೂ ಟಿ ವಿ ಹಾಕುವಂತಿಲ್ಲ. ಹಾಗಾಗಿ ನಾವು ಮಾತಾಡಿಕೊಂಡು ಕೂತ್ಕೋತಿದ್ವಿ. ಅಪ್ಪ ಮಾತ್ರ ವಾಕಿಂಗ್ ಅಂತ ಹೊರಗಡೆ ಹೋಗಿ ಬರ್ತಿದ್ರು. ಆಮೇಲೆ ಊಟ ಆದಮೇಲೆ 10 ಗಂಟೆ ಅಷ್ಟರೊಳಗೆ ಮಲಗಬೇಕು, ಇಲ್ಲ ಅಂದರೆ ಅದಕ್ಕೂ ಬೈಯೋರು. ನಾನು ಓದಿರೋದು ಇಂಜಿನಿಯರ್, ಕೆಲಸಕ್ಕಾಗಿ ಹುಡುಕಾಡ್ತಿದ್ದೆ. ಅದಕ್ಕೆ ನಮ್ಮಪ್ಪ, ಇಲ್ಲೇ ಎಲ್ಲಾದರೂ ಕೆಲಸಕ್ಕೆ ಹೋಗಮ್ಮ, ಬೇರೆ ಕಡೆ ಯಾಕೆ ಹೋಗ್ತೀಯಾ ಅಂತ ಅಂದರು. ಅದಕ್ಕೆ ನಾನು, ಈ ಊರಿನಲ್ಲಿ ಯಾವುದೂ ಕೆಲಸ ಇಲ್ಲ ಅಪ್ಪ ಅಂತ ಅಂದೆ. ಅದಕ್ಕೆ ಅಪ್ಪ, ನಾನೇ ಕೆಲಸ ಕೊಡಿಸಿದ್ರೆ ಹೋಗ್ತೀಯೇನಮ್ಮ ಅಂತ ಅಂದರು. ನಾನು, ಸರಿ ಅಪ್ಪ, ಕೊಡಿಸಿ ಹೋಗ್ತೀನಿ ಅಂತ ಹೇಳಿದೆ. ನಮ್ಮ ಅಪ್ಪನ ಸ್ನೇಹಿತರಲ್ಲಿ ಒಬ್ಬರು ಹಾಸನ ಜಿಲ್ಲೆಯಲ್ಲಿ ಇಂಜಿನಿಯರ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ರು. ಅಪ್ಪ ಅವರಿಗೆ ಹೇಳಿ ನನಗೆ ಅದೇ ಕಾಲೇಜಿನಲ್ಲಿ ಕೆಲಸ ಕೊಡಿಸಿದರು. ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ. ನಿಜ ಹೇಳಬೇಕು ಅಂದರೆ ಸಂಬಳ ತುಂಬ ಕಮ್ಮಿ ಕೊಡ್ತಿದ್ರು. ಆದರೂ ನಾನು ಅಪ್ಪನ ಕೈಲಿ ಬಯಸಿಕೊಳ್ಳುವುದರ ಬದಲು ಈ ಕಾಲೇಜಿನಲ್ಲಿ ಕೆಲಸ ಮಾಡಿಕೊಂಡು ಇರೋದು ಉತ್ತಮ ಅನ್ನಿಸಿತು. ಹಾಗಾಗಿ 1-2 ವರ್ಷದವರೆಗೂ ಕೆಲಸ ಮಾಡಿದೆ. ಅಷ್ಟರಲ್ಲಿ ಅಪ್ಪ ನನಗೆ ಮದುವೆ ಮಾಡಬೇಕು ಅಂತ ಗಂಡು ಹುಡುಕಲು ಶುರು ಮಾಡಿದರು. ನನ್ನ ತಂಗಿ ರತ್ನ ಪ್ರತಿದಿನ ಬೇಜಾರು ಮಾಡಿಕೊಂಡು ನನ್ನ ಜೊತೆ ಮಾತಾಡೋದನ್ನು ಕಮ್ಮಿ ಮಾಡ್ತಿದ್ದಳು. ಒಂದಿನ ನಾನೇ ಕೇಳಿದೆ, ಏಕೆ ರತ್ನ, ಇತ್ತೀಚೆಗೆ ನನ್ನ ಜೊತೆ ಮಾತನಾಡೋದನ್ನೇ ಕಮ್ಮಿ ಮಾಡಿದ್ಯಾ ಅಂತ ಅಂದೆ. ಅದಕ್ಕೆ ಅವಳು, ಏನಿಲ್ಲ ಅಕ್ಕ, ಇದು ನಿನಗೆ ಬೇಡದ ಇರುವ ವಿಷಯ, ಬಿಡು ಅಂತ ಅಂದಳು. ಅದಕ್ಕೆ ನಾನು, ಏಕೆ ಇದು ಹೊಸ ಪದನ ಜೋಡಿಸಿಕೊಂಡು ಮಾತಾಡ್ತಿದ್ದೀಯಾ, ಏಕೆ, ಏನಾಯಿತು ನಿನಗೆ? ನನ್ನಿಂದ ನಿನಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸೆ ಪ್ಲೀಸ್, ನನ್ನ ಜೊತೆ ಮಾತಾಡಿ ಅಂತ ಅತ್ತೆ. ಅದಕ್ಕೆ ಅವಳು, ಅಕ್ಕ ನೀನು ಅಳಬೇಡ ಕಣೆ, ನಿನ್ನನ್ನು ನೆನೆಸ್ಕೊಂಡು ನಾನು ಅಳಬೇಕು ಅಂದಳು. ಅದಕ್ಕೆ ನಾನು, ಏಕೆ ನೀನು ಅಳಬೇಕು, ಅದೇನು ಸರಿಯಾಗಿ ಬಿಡಿಸು ಹೇಳು ಗೂಬೆ ಅಂದೆ. ಅದಕ್ಕೆ ಅವಳು, ನಿನಗೆ ಮನೆಯಲ್ಲಿ ಗಂಡು ಹುಡುಕ್ತಿದ್ದಾರಲ್ಲ ಅಂದಳು. ಅದಕ್ಕೆ ನಾನು, ಅದಕ್ಕೆ ಖುಷಿ ಪಡು ಕತ್ತೆ, ಅದು ಖುಷಿ ಪಡುವಂಥ ವಿಚಾರ ಅಲ್ವೇನೆ ಅಂತ ಅಂದೆ. ಅದಕ್ಕೆ ಅವಳು, ಇಲ್ಲ ಕಣೆ, ನಿನಗೆ ಅದು ಖುಷಿ ಕೊಡುವ ವಿಚಾರನೇ, ಆದರೆ ನನಗೆ ಅದು ದುಃಖ ಪಡೋ ವಿಚಾರ. ಏಕೆಂದರೆ ಇನ್ನು ಮುಂದೆ ನನ್ನ ಜೊತೆ ಮಾತಾಡೋಕ್ಕೆ ಯಾರೇ ಇರ್ತಾರೆ ಮನೆಯಲ್ಲಿ, ಅಪ್ಪ ನೋಡಿದ್ರೆ ಯಾವಾಗಲೂ ಬೈತಾ ಇರ್ತಾರೆ ಅಂತ ಅಂದಳು. ಅದಕ್ಕೆ ನಾನು, ನೋಡೇ ಚಿನ್ನಿ, ಅಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬಾರದು. ನಾನು ಯಾವಾಗಲೂ ನಗುತ್ತಾ ಇರಬೇಕು, ನೀನು ಅದೇ ನನ್ನ ಆಸೆ ಕಣೆ ಅಂತ ಅಂದೆ. ಅದಕ್ಕೆ ಅವಳು, ನಗೋದಕ್ಕೆ ಏನೇ ಇದೆ ಮನೆಯಲ್ಲಿ ಅಂದಳು. ಅದಕ್ಕೆ ನಾನು, ಅಮ್ಮ ಇದ್ದಾರಲ್ಲ ಅಂದೆ. ಅದಕ್ಕೆ ಅವಳು, ಅಮ್ಮ ನಿಂತರ ಜಾಸ್ತಿ ಮಾತಾಡೋದು ಮತ್ತೆ ಇಂಥರ ತಮಾಷೆ ಮಾಡಲ್ಲ ಕಣೆ ಅಂತ ಅಂದಳು. ನಾನು, ಪರವಾಗಿಲ್ಲ ಕಣೆ, ಸ್ವಲ್ಪ ವರ್ಷ ನೀನು ಚೆನ್ನಾಗಿ ಓದಿ ಕೆಲಸ ತಗೋ, ಆಗ ನಿನಗೂ ಮದುವೆ ಮಾಡುತ್ತಾರೆ, ಆಗ ಆರಾಮಾಗಿ ಗಂಡನ ಜೊತೆ ಜಾಲಿಯಾಗಿ ಇರಬಹುದು ಅಂದೆ. ಅದಕ್ಕೆ ಅವಳು ಸ್ಮೈಲ್ ಮಾಡಿಕೊಂಡು, ಅಕ್ಕ ಸರಿ ಅಕ್ಕ, ಇಷ್ಟು ಹೇಳ್ದಲ್ಲ, ಇವಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಂತೆ ಆಯಿತು ಅಂದಳು. ನಾನು, ಹ್ಞೂ ಕಣೆ, ಯಾವತ್ತೂ ನೀನು ಯಾರೂ ಇಲ್ಲ ಅಂತ ಕೊರಗಬೇಡ, ಖುಷಿಯಾಗಿ ಇರು ಸರಿನಾ ಅಂತ ಅಂದೆ. ಅದಕ್ಕೆ ಅವಳು, ಆಯಿತು ಅಕ್ಕ, ನಾನು ಖುಷಿಯಾಗಿ ಇರ್ತೀನಿ ಅಂತ ಅಂದಳು. ಅಪ್ಪನಿಗೆ ತುಂಬ ಜನ ಬ್ರೋಕರ್ಸ್ ಪರಿಚಯ ಇದ್ದ ಕಾರಣ ಎಲ್ಲರಿಗೂ ಗಂಡು ಹುಡುಕಲು ಹೇಳಿದ್ದರು. ಹಾಗಾಗಿ ದಿನಕ್ಕೊಂದು ಗಂಡು ಬಂದು ಹೋಗ್ತಿದ್ದರು. ಆದರೆ ಅದರಲ್ಲಿ ನನಗೆ ಮನಸ್ಸಿಗೆ ಇಷ್ಟ ಆಗುವಂಥ ಗಂಡು ಯಾರೂ ಇರಲಿಲ್ಲ. ನಾನು ಗಂಡು ಬಂದಾಗ ಅಲಂಕಾರ ಮಾಡಿಕೊಂಡು ಸಾಕಾಗಿ ಹೋಗಿತ್ತು. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದು, ಅಪ್ಪನಿಗೆ ನಿಮಗೆ ಇಷ್ಟ ಆದ ಹುಡುಗ ಯಾರಾದರೂ ಇದ್ದರೆ ಹೇಳಿ, ಅವನು ಮುಂದೆ ಮದುವೆ ಆಗ್ತೀನಿ ಅಂತ ಅಂದೆ. ಅದಕ್ಕೆ ಅಪ್ಪ ಅವರಿಗೆ ಪರಿಚಯ ಇರುವ ಸ್ನೇಹಿತನ ಮಗನ ನನ್ನ ಮದುವೆಯಾಗಲು ಹೇಳಿದರು. ಸರಿ ಅಂತ ನಾನು ಅವರನ್ನೇ ಮದುವೆ ಆದೆ. ನಂತರ ಅವರ ಮನೆಗೆ ಹೋಗುವಾಗ ನನ್ನ ತಂಗಿ ರತ್ನ ತುಂಬ ಅತ್ತಿಬಿಟ್ಟಳು. ನಾನು ಅವಳನ್ನು ಸಮಾಧಾನ ಮಾಡಿದೆ, ಆದರೆ ಅವಳು ಅಳುವನ್ನು ನಿಲ್ಲಿಸುತ್ತಾನೇ ಇರಲಿಲ್ಲ. ಅದಕ್ಕೆ ಅವಳನ್ನು ನನ್ನ ಗಂಡನ ಮನೆಗೆ ಕರೆದುಕೊಂಡು ಹೋದೆ. ಅವಳು ತುಂಬ ಖುಷಿಯಾಗಿ ಬಿಟ್ಟಳು. ಅವತ್ತು ನನ್ನ ಗಂಡ ರಾತ್ರಿ ಪೂರ ನನಗೆ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಹಾಗೆ ಚಚ್ಚಿ ನನ್ನ ಹಣ್ಣುಗಳನ್ನು ಹಿಂಡಿ ಇಪ್ಪೆ ಮಾಡಿದ್ದ. ಬೆಳಗ್ಗೆ ಎದ್ದ ನಂತರ ರತ್ನ, ಏನಕ್ಕ ರಾತ್ರಿಯೆಲ್ಲ ಆಟ ಜೋರು ಅಂತ ಅಂದಳು. ಅದಕ್ಕೆ ನಾನು, ಹಾಗೇನಿಲ್ಲ ಕಣೆ, ಯಾಕೆ ಅಂತ ಅಂದೆ. ಅದಕ್ಕೆ ಮೊದಲು ನಿನ್ನ ಮುಖ ನೋಡ್ಕೊ, ಎಷ್ಟು ಕೆಂಪಾಗಿದೆ ಅಂತ ಅಂದಳು. ಅದಕ್ಕೆ ನಾನು, ಇಲ್ಲ ಕಣೆ, ನಂದು ಮುಂಚೆಯಿಂದ ಹೀಗೆ ಇರೋದು
ಅಂತ ಅಂದೆ. ಅದಕ್ಕೆ ಅವಳು, ಯಾರಿಗೆ ಹೇಳ್ತಿದ್ಯಾ ನೀನು? ಅಕ್ಕ, ನಾನು ನಿನ್ನ ಒಡ ಹುಟ್ಟಿದವಳು. ನನಗೆ ಗೊತ್ತಿಲ್ವಾ ನೀನು ಮುಂಚೆ ಕೆಂಪಾಗಿದ್ದ ಅಥವಾ ಬೆಳ್ಳಗಿದ್ದ ಅಂತ ಅಂದಳು. ಅದಕ್ಕೆ ನಾನು, ಹೌದಾ, ಇರಲಿ ಬಿಡು, ಹೇಗೋ ಕೆಂಪಗೆ ಆಗಿದೆ, ಅದನ್ನೆಲ್ಲ ನೀನು ಕೇಳಬಾರದು ಅಂತ ಅಂದೆ. ಅದಕ್ಕೆ ಅವಳು ಕೋಪ ಮಾಡಿಕೊಂಡು, ಏನೇ ಅಕ್ಕ, ಇನ್ನು ಗಂಡ ಬಂದು 1 ವಾರನೂ ಆಗಿಲ್ಲ, ಆಗಲೇ ಇಷ್ಟು ಬದಲಾಗಿ ಬಿಟ್ಟಿದ್ದೀಯಾ ಅಂತ ಅಂದಳು. ಅದಕ್ಕೆ ನಾನು, ಹಾಗೇನಿಲ್ಲ ಕಣೆ ಕತ್ತೆ, ನೀನು ಏನೇನೋ ಯೋಚನೆ ಮಾಡಬೇಡ, ನನ್ನ ಬಗ್ಗೆ ಯಾವತ್ತೂ ಆ ರೀತಿ ಯೋಚನೆ ಮಾಡಲ್ಲ ಅಂತ ಅಂದೆ. ಅದಕ್ಕೆ ಅವಳು, ಸರಿ ಕಣೆ, ನನಗೂ ಗೊತ್ತು ನೀನು ಆ ರೀತಿ ಯೋಚನೆ ಮಾಡಲ್ಲ ಅಂತ, ಸುಮ್ಮನೆ ತಮಾಷೆ ಮಾಡಿದೆ ಅಂತ ಅಂದಳು. ಅದಕ್ಕೆ ನಾನು, ಇರಲಿ ಬಿಡು, ಎಷ್ಟೇ ಆಗಲಿ ನೀನು ನನ್ನ ತಂಗಿ ಕಣೆ, ನೀನು ತಮಾಷೆ ಮಾಡದಲೆ ಇನ್ಯಾರು ಮಾಡ್ತಾರೆ ನನಗೆ ಅಂತ ಅಂದೆ. ಅದಕ್ಕೆ ಅವಳು, ಸರಿ ಮತ್ತೆ ನೀನು ತಮಾಷೆ ಮಾಡದಲೆ ಇನ್ಯಾರು ಮಾಡ್ತಾರೆ ಅಂದೆ, ಸರಿ ಮತ್ತೆ ನಿಜ ಹೇಳು, ರಾತ್ರಿಯೆಲ್ಲ ಬಾವ ನಿನ್ನ ಜೊತೆ ಜೋರು ತಾನೆ ಅಂತ ಅಂದಳು. ಅದಕ್ಕೆ ನಾನು, ಹ್ಞೂ ಕಣೆ, ಯಾಕೆ ನೀನು ಬರ್ತಿದ್ದ ಅಂತ ಅಂದೆ. ಅದಕ್ಕೆ ಅವಳು, ಛೀ ಹೋಗಕ್ಕ, ನೀನು ಎಷ್ಟು ತಮಾಷೆ ಮಾಡ್ತೀಯ ಅಂತ ಅಂದಳು. ಹೀಗೆ ರತ್ನ 1 ವಾರ ನಮ್ಮ ಮನೆಯಲ್ಲಿ ಇದ್ದಳು. ನಂತರ ನಾನು, ಸರಿ ರತ್ನ, ಇಷ್ಟು ದಿನ ನಮ್ಮ ಮನೆಯಲ್ಲಿ ಇದ್ದೆ, ನಿನಗೆ ಖುಷಿಯಾಗಿದೆ, ಇನ್ನು ಮುಂದೆ ನೀನು ಅಮ್ಮನ ಮನೆಗೆ ಹೋಗು, ಅಲ್ಲಿ ಅಪ್ಪ ಅಮ್ಮ ಇಬ್ಬರು ನನ್ನ ಬಗ್ಗೆ ಚಿಂತೆ ಮಾಡುತ್ತಿರುತ್ತಾರೆ, ಅವರಿಗೆ ಹೋಗಿ ಸಮಾಧಾನ ಮಾಡು, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಅಂದೆ. ಅದಕ್ಕೆ ಅವಳು, ಇಲ್ಲ ಅಕ್ಕ, ಇನ್ನೊಂದು 2 ದಿನ ಇರ್ತೀನಿ ಪ್ಲೀಸ್ ಕಣೆ ಅಂತ ಅಂದಳು. ಅದಕ್ಕೆ ನಾನು, ಆಯಿತು ಬಿಡು, 2 ದಿನ ಏನು 4 ದಿನ ಇಲ್ಲೇ ಇರು, ಸರಿನಾ ಅಂತ ಅಂದೆ. ಸರಿ ಅಂತ ಅವಳು ನಮ್ಮ ಮನೆಯಲ್ಲಿ ಉಳಿದುಕೊಂಡಳು. ಹೀಗೆ ಒಂದು ದಿನ ರತ್ನ ಟೀ ಮಾಡಿಕೊಂಡು ನನಗೂ ಹಾಗೂ ನನ್ನ ಗಂಡನಿಗೆ ಕೊಡಲು ಬಂದಳು. ಆದರೆ ನನ್ನ ಗಂಡನಿಗೆ ನನಗೆ ಮಾಡುವ ಆಸೆ ಇತ್ತು. ಅದಕ್ಕೆ ಅವರು ನನ್ನನ್ನು ತೊಡೆಯ ಮೇಲೆ ಕುಳಿಸಿಕೊಂಡು ನನ್ನ ಕುಂಬಳಕಾಯಿಯನ್ನು ಚೆನ್ನಾಗಿ ಇಸುಕುತ್ತಿದ್ದ. ರತ್ನ ಪಟ್ಟಂತ ಬಂದ ಕಾರಣ ನನ್ನ ಗಂಡ ಶಾಕ್ ಆಗಿ ನೈಟಿ ಒಳಗಿಂದ ಕೈ ತೆಗೆದುಕೊಂಡ. ನನಗೂ ಕೂಡ ಶಾಕ್ ಆಯಿತು. ಎದ್ದು ಬಿಟ್ಟೆ. ಏನೇ ರತ್ನ, ನೀನು ಕಾಫಿ ಮಾಡ್ತಿದ್ಯಲ್ಲ, ಯಾಕಮ್ಮ, ಹೇಳಿದರೆ ನಾನೇ ಮಾಡಿಕೊಡ್ತೀನಲ್ಲ ಅಂತ ಅಂದೆ. ಅದಕ್ಕೆ ಅವಳು, ಇಲ್ಲ ಅಕ್ಕ, ಇನ್ನು ಮುಂದೆ ನಾನೇ ಮಾಡಿಕೊಡ್ತೀನಿ ನಿಮಗೆ, ಆಯಿತಾ ಅಂತ ಅಂದಳು. ಅದಕ್ಕೆ ನಾನು, ಸರಿ ಕಣೆ, ಇನ್ನು ಮುಂದೆ ನಿನಗೆ ಏನೇನು ಮಾಡಬೇಕು ಅಂತ ಅನ್ನಿಸುತ್ತೋ ಅದನ್ನೆಲ್ಲ ಮಾಡು, ಆಯಿತಾ ಅಂದೆ. ಅದಕ್ಕೆ ಅವಳು ಸ್ಮೈಲ್ ಮಾಡಿಕೊಂಡು, ಸರಿ ಅಕ್ಕ ಅಂತ ಕಾಫಿ ಕೊಟ್ಟು ಅಡುಗೆ ಮನೆಗೆ ಹೋದಳು. ನಂತರ ನಾನು ಅಡುಗೆ ಮನೆಗೆ ಹೋದೆ. ಅದಕ್ಕೆ ಅವಳು, ಏನಕ್ಕ, ಬಾವನಿಗೆ ಅಷ್ಟು ಗೊತ್ತಾಗಲ್ವಾ, ನಾನು ಕಾಫಿ ತಗೊಂಡು ಬರ್ತಿದ್ದೀನಿ, ಬಾಬಾ ನೋಡಿದ್ರೆ ನನ್ನ ಮುಂದೆನೇ ನಿನ್ನ ಜೊತೆ ಆ ರೀತಿ ಮಾಡುತ್ತಿದ್ದಾರೆ ಅಂತ ಅಂದಳು. ಅದಕ್ಕೆ ನಾನು, ನೀನು ಮದುವೆ ಆಗು, ಆಗ ನಿನಗೂ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅಂತ ಅಂದೆ. ಅದಕ್ಕೆ ಅವಳು ಪಳ್ಳಂತ ನಕ್ಕಿದಳು. ನಾನು ಅಡುಗೆ ಮಾಡುತ್ತೇನೆ ಅಂತ ಅಂದೆ. ಅದಕ್ಕೆ ಅವಳು, ಸರಿ ಆಯಿತು ಅಕ್ಕ, ನೀನೇ ಮಾಡು ಅಂತ ಹೇಳಿ TV ನೋಡುತ್ತಿದ್ದಳು. ನನ್ನ ಗಂಡ ಇವಳನ್ನು ಮಾತನಾಡಿಸಿಕೊಂಡು ಕೂತಿದ್ದ. ನಾನು ಅಡುಗೆ ಮಾಡಿ ಇವರಿಬ್ಬರಿಗೂ ಊಟ ಬಡಿಸುತ್ತಿದ್ದೆ. ಆಗ ನನ್ನ ಗಂಡ ನನ್ನ ಸೊಂಟ ಗಿಲ್ಲುತ್ತಿದ್ದ. ಅದನ್ನು ನೋಡಿದ ರತ್ನ ನಗಾಡ್ಕೊಂಡು ಊಟ ಮಾಡುತ್ತಿದ್ದಳು. ಅದಕ್ಕೆ ನಾನು, ಮೊದಲು ಕೈ ತೆಗಿರಿ ಅಂತ ಕೈ ಬಿಡಿಸಿಕೊಂಡೆ. ನಂತರ ಎದ್ದು ರೂಮಿಗೆ ಹೋದಳು. ನಾನು ನನ್ನ ಗಂಡ ಒಂದು ತಲೆಗೆ ಪಟ್ಟಂತ ಹೊಡೆದು, ನಿಮಗೆ ಗೊತ್ತಾಗಲ್ವಾ, ರತ್ನ ನಮ್ಮನೆ ನೋಡುತ್ತಿದ್ದಳು, ನೀವು ಅವಳ ಮುಂದೆನೇ ಈ ರೀತಿ ಮಾಡೋದು ಸರಿನಾ ಅಂತ ಅಂದೆ. ಅದಕ್ಕೆ ಅವರು, ಅವಳಿಗೂ ಅರ್ಥ ಆಗುತ್ತೆ ಬಿಡೆ, ಇದೆಲ್ಲ ಈಗ ಕಾಮನ್ ಕಣೆ, ಎಲ್ಲರೂ ಕಾಲೇಜಿನಲ್ಲಿ ಇದು ಮಾಡಿರುತ್ತಾರೆ, ಅವಳು ಕೂಡ ಇದನ್ನೆಲ್ಲ ನೋಡಿರುತ್ತಾಳೆ ಅಂತ ಅಂದರು. ಅದಕ್ಕೆ ನಾನು, ನಿಮ್ದ್ಯಾಕೋ ಅತಿ ಆಯಿತು, ನನ್ನ ತಂಗಿ ಬಗ್ಗೆ ನೀವು ಹಾಗೆಲ್ಲ ಮಾತನಾಡಬೇಡಿ ಅಂತ ಅಂದೆ. ಅದಕ್ಕೆ ಅವರು, ನಾನೇನು ಈಗ ತಪ್ಪು ಮಾತನಾಡಿದೆ ಅಂತ ಅಂದರು. ಅದಕ್ಕೆ ನಾನು, ಇನ್ನೇನು ತಪ್ಪು ಮಾತನಾಡಬೇಕಿತ್ತು ಇದೆಲ್ಲ ನನ್ನ ತಂಗಿ ರತ್ನಾಗೆ ಇಷ್ಟ ಆಗಲ್ಲ ನಿಜ ಅಂತ ಅಂದೆ. ಅದಕ್ಕೆ ಅವರು, ನೀನು ನಿನ್ನ ತಂಗಿ ಅಂತ ಸುಮ್ಮನೆ ನಾಟಕ ಆಡಬೇಡ, ನೀನು ಮಾಡೋದನ್ನ ಈಗ ನಿನ್ನ ತಂಗಿನ ಯಾರೋ ಇನ್ನೊಬ್ಬನ ಜೊತೆ ಮಾಡಿರುತ್ತಾಳೆ ಅಂತ ಅಂದರು. ನನಗೆ ಕೆಟ್ಟು ಕೋಪ ಒಂದು ತೆಗೆದು ಒಂದು ಕಪಾಳಕ್ಕೆ ಹೊಡೆದೆ. ಅದಕ್ಕೆ ನನ್ನ ಗಂಡ ಕೋಪ ಮಾಡಿಕೊಂಡು, ಏನೇ ನನಗೆ ಹೊಡಿತೀಯಾ ಅಂತ ಎದ್ದು ಕಿರಿಚಾಡತೊಡಗಿದರು. ಅದಕ್ಕೆ ರತ್ನ ರೂಮಿನಿಂದ ಹೊರಗೆ ಬಂದು, ಏನು ನಿಮ್ಮಿಬ್ಬರ ಜಗಳ, ಈಗ ತಾನೇ ಹೊಸದಾಗಿ ಮದುವೆಯಾಗಿದ್ದೀರಾ, ಜಗಳ ಆಡುತ್ತಿದ್ದೀರಲ್ಲ ಅಂತ ಅಂದಳು. ಅದಕ್ಕೆ ನನ್ನ ಗಂಡ, ನಿಮ್ಮ ಅಕ್ಕನಿಗೆ ಸ್ವಲ್ಪ ತಲೆ ತಿರುಗುತ್ತದೆ, ಸ್ವಲ್ಪ ವಿಚಾರಿಸ್ಕೊಳಮ್ಮ ಅಂತ ಹೇಳಿ ಹೊರಗಡೆ ಹೋದರು. ನಂತರ ರತ್ನ ನನ್ನನ್ನು, ಏನಕ್ಕ
ಈಗ ತಾನೇ ಜಗಳ ಆಡ್ತಿದ್ದೀರಲ್ಲ ಅಂತ ಕೇಳಿದರು. ಅದಕ್ಕೆ ನಾನು, ನಿನ್ನ ಭಾವ ಸರಿಯಿಲ್ಲ ಕಣೆ ಅಂತ ಅಂದೆ. ಅದಕ್ಕೆ ಅವಳು, ಏನಾಯಿತು ಈಗ, ಯಾಕೆ ಹಿಂಗೆ ಎಗರಾಡುತ್ತಿದ್ದೀಯಾ ಅಂತ ಕೇಳಿದರು. ಅದಕ್ಕೆ ನಾನು, ಏನಿಲ್ಲ ಕಣೆ, ನಿನ್ನ ಭಾವ ಸರಿಯಿಲ್ಲ ಕಣೆ ಅಂತ ಮತ್ತೆ ಅಂದೆ. ಅದಕ್ಕೆ ಅವಳು, ನೀನೇನು ಸರಿ ಇದೆಯಾ, ನಿನ್ನ ಭಾವನ ಬಗ್ಗೆ ಮಾತನಾಡಬೇಡ ಅಂತ ಅಂದಳು. ಅದಕ್ಕೆ ಅವಳ ಮಾತು ಕೇಳಿಸಿಕೊಂಡು ಶಾಕ್ ಆದೆ. ಏನೇ ನೀನು ಹೇಳ್ತಿರೋದು, ನಿನಗೆ ಮೈಮೇಲೆ ಪ್ರಜ್ಞೆ ಇದೆಯಾ, ನೀನು ಏನು ಮಾತಾಡ್ತಿದ್ಯಾ ಅಂತ ಅಂದೆ. ಅದಕ್ಕೆ ಅವಳು, ನನಗೆ ಪ್ರಜ್ಞೆ ಇದೆ, ನಿನಗೆ ಪ್ರಜ್ಞೆ ಇದೆಯಾ ನೋಡ್ಕೊ ಮೊದಲು ಅಂತ ಅಂದಳು. ಲೇ ನಾಯಿ ರತ್ನ, ಇದು ತುಂಬ ಅತಿಯಾಯಿತು. ಅವರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಕಣೆ, ಅದಕ್ಕೆ ನಾನು ಅವರ ಹತ್ರ ಜಗಳ ಆಡಿದ್ದು. ನೀನು ನೋಡಿದ್ರೆ ನನಗೆ ಬೈತೀಯಾ ಅಂತ ಅಂದೆ ಅತ್ತೆ. ಅದಕ್ಕೆ ಅವಳು, ಅಂಥದ್ದೇನು ನನ್ನ ಬಗ್ಗೆ ಮಾತಾಡಿದ್ರು ಹೇಳು ಅಂದಳು. ಅದಕ್ಕೆ ನಾನು, ನಾನು ನನ್ನ ಗಂಡ ಮಾಡೋದನ್ನ ನೀನು ಈಗಲೇ ಮಾಡಿದ್ಯಂತೆ ನಿನ್ನ ಸ್ನೇಹಿತರ ಜೊತೆ ಅಂತ ಅಂದರು ಕಣೆ ಅಂತ ಅಂದೆ. ಅದಕ್ಕೆ ಅವಳು, ಹೌದು, ಅವರು ಹೇಳಿದ್ದು ನಿಜನೇ ಹೇಳಿದ್ದಾರೆ ಅಕ್ಕ ಅಂತ ಅಂದಳು. ಅದಕ್ಕೆ ನಾನು ಒಂದು ಕೆನ್ನೆಗೆ ಪಟ್ಟಂತ ಹೊಡೆದೆ. ಅದಕ್ಕೆ ಕೋಪ ಮಾಡಿಕೊಂಡು ವಾಪಸ್ ನನಗೆ ಹೊಡೆದಳು. ಮತ್ತೆ ಅವಳು ಕೂದಲು ಇಟ್ಕೊಂಡು ಜಾಡಿಸಿ ಹೊಡೆದು, ಮೊದಲು ನೀನು ಮನೆ ಬಿಟ್ಟು ಹೊರಗೆ ಹೋಗು ಅಂತ ಅಂದೆ. ಅದಕ್ಕೆ ಅವಳು, ನೀನು ಯಾವಳೆ ಹೇಳುವುದಕ್ಕೆ, ಇದು ನನ್ನ ಮನೆ, ನಿನ್ನ ಮನೆಯಲ್ಲ, ಭಾವನದು ಮನೆ, ನೀನು ಯಾರು ಹೇಳೋಕ್ಕೆ ಅಂತ ಜೋರಾಗಿ ಕಿರುಚಾಡಿದಳು. ಅದಕ್ಕೆ ನಾನು ಪಕ್ಕದ ಮನೆಯವರನ್ನೆಲ್ಲ ಕರೆಸಿ ನೋಡಿ, ಇವಳು ನನ್ನ ಮನೆಗೆ ಬಂದು ಹೋಗಲ್ಲ ಅಂತ ಇದ್ದಾಳೆ ಅಂತ ಅಂದೆ. ಅದಕ್ಕೆ ನನ್ನ ತಂಗಿ ರತ್ನ, ನಾನು ಭಾವ ಬರೋವರೆಗೂ ಎಲ್ಲೂ ಹೋಗಲ್ಲ ಅಂತ ಅಂದಳು. ಅದಕ್ಕೆ ಅಕ್ಕಪಕ್ಕದ ಮನೆಯವರು, ನಿಮ್ಮ ಮನೆಯ ಸಮಸ್ಯೆ ನಮಗೆ ಬೇಡ ಅಂತ ಹೇಳಿ ಹೊರಟು ಹೋದರು. ಸಂಜೆ ಆಯಿತು. ನನ್ನ ಗಂಡ ಮನೆಗೆ ಬಂದ. ಆಗ ರತ್ನ ಅಳ್ಕೊಂಡು ನಡೆದ ಘಟನೆಯನ್ನು ವಿವರಿಸಿದರು. ಅದಕ್ಕೆ ನನ್ನ ಗಂಡ, ರತ್ನ ಈ ಮನೆಯ ಹೆಣ್ಣು, ಅವಳು ಎಲ್ಲೂ ಹೋಗಲ್ಲ, ಬೇಕಾದರೆ ನೀನು ಹೋಗು ಅಂತ ಅಂದ. ನನಗೆ ಇನ್ನೂ ತುಂಬ ನೋವಾಯಿತು. ಮನಸ್ಸಿಗೆ ಏನೋ ಒಂಥರ ಬೇಜಾರಾಗಿ ಅವತ್ತು ಸಂಜೆ ವಾಕಿಗೆ ಹೋದವಳ ಥರ ಹೋಗಿ ನಮ್ಮ ಅಪ್ಪನ ಮನೆಗೆ ಹೋದೆ. ಅದಕ್ಕೆ ಅಪ್ಪ, ಏನಾಯ್ತಮ್ಮ, ಯಾಕೆ ಒಬ್ಬಳೇ ಬಂದಿದ್ದೀಯಾ ಅಂತ ಕೇಳಿದರು. ಅದಕ್ಕೆ ನಾನು ನಡೆದಿದ್ದ ಘಟನೆ ಎಲ್ಲ ಹೇಳಿದೆ. ಅದಕ್ಕೆ ಅಪ್ಪ ಅಮ್ಮ ರತ್ನಾಳಿಗೆ ಫೋನ್ ಮಾಡಿ ಚೆನ್ನಾಗಿ ಬೈದು ಬಿಟ್ಟರು. ಆದರೂ ರತ್ನ ನನ್ನ ಗಂಡನ ಮನೆಯಿಂದ ಅವಳು ಬರಲೇ ಇಲ್ಲ. ಅದಕ್ಕೆ ನಾನು, ಅವಳು ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನನ್ನ ಗಂಡನ ಮನೆಯಲ್ಲಿ ಇರುವುದು ಉತ್ತಮ ಅಂತ ನಾನು ಅಲ್ಲೇ ಇದ್ದೆ. ಆದರೆ ರತ್ನ ಪ್ರತಿದಿನ ಅವಳ ಆಟವನ್ನು ಬಿಚ್ಚಿಡತೊಡಗಿದಳು. ನನ್ನ ಗಂಡನ ಜೊತೆ ವಾಕಿಂಗ್ ಹೋಗುತ್ತಿದ್ದಳು, ಮತ್ತು ಟೂರ್ ಹೋದರೆ ಅವರ ಜೊತೆಯಲ್ಲೇ ಹೋಗುತ್ತಿದ್ದಳು. ಆದರೆ ನನ್ನ ಗಂಡ ನನ್ನನ್ನು ಕರೆಯದೆ ಹಾಗೆ ಹೋಗುತ್ತಿದ್ದರು. ನನಗೆ ವಿಪರೀತ ಹಿಂಸೆ ಆಗುತ್ತಿತ್ತು. ಅದಕ್ಕೆ ನಾನು ಒಂದಿನ ಗಂಡನನ್ನು ನೇರವಾಗಿ ಕೇಳಿದೆ, ಏನ್ರಿ, ನಿಮಗೆ ನನ್ನ ಜೊತೆ ಬದುಕುವುದಕ್ಕೆ ಇಷ್ಟ ಇದೆಯಾ ಇಲ್ವಾ ಹೇಳಿ ಅಂತ ಕೇಳಿದೆ. ಅದಕ್ಕೆ ಅವರು, ಇಲ್ಲ ಕಣೆ, ನಿನ್ನ ಜೊತೆ ನನಗೆ ಬಾಳುವುದಕ್ಕೆ ಇಷ್ಟ ಇಲ್ಲ ಅಂತ ಅಂದ. ಅದಕ್ಕೆ ನಾನು, ಸರಿ ರತ್ನ, ಬಾರೆ ನಾವು ಮನೆಯಿಂದ ಹೊರಗಡೆ ಹೋಗೋಣ, ಇವರಿಗೆ ನನ್ನ ಜೊತೆ ಬದುಕುವುದಕ್ಕೆ ಇಷ್ಟ ಇಲ್ಲವಂತೆ ಅಂದೆ. ಅದಕ್ಕೆ ಅವಳು, ಇಲ್ಲ ಕಣೆ, ನಾನು ಬರಲ್ಲ, ನಾನು ಭಾವನ ಜೊತೆ ಇರುತ್ತೇನೆ ಅಂತ ಅಂದಳು. ಅದಕ್ಕೆ ನಾನು, ಯಾವನು ನಿನ್ನ ಭಾವ ಅದೊಂದೇ. ಅದಕ್ಕೆ ಅವಳು, ಯಾವನಿಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಅಂದಳು. ಅದಕ್ಕೆ ನಾನು, ಮುಚ್ಕೊಂಡು ಬಾರೆ ಅಂತ ಅವಳ ಕೂದಲು ಹಿಡ್ಕೊಂಡು ಎಳ್ಕೊಂಡು ಹೊರಗೆ ಹೋದೆ. ಅದಕ್ಕೆ ನನ್ನ ಗಂಡ ನನ್ನನ್ನು ನೂಕಿ ಅವಳನ್ನು ತಬ್ಬಿಕೊಂಡು ಎಳೆದುಕೊಂಡು ಒಳಗೆ ಹೋದ. ನಂತರ ಸ್ವಲ್ಪ ಹೊತ್ತು ನಾನು ಅಲ್ಲೇ ನಿಂತ್ಕೊಂಡು ಕಿಟಕಿ ತೆಗೆದು ನೋಡ್ತಿದ್ದೆ. ಅವರು ಸೋಫಾ ಮೇಲೆ ಕೂತ್ಕೊಂಡು ನನ್ನ ಗಂಡ ರತ್ನಾಳನ್ನು ತಬ್ಬಿಕೊಂಡು ಒಂದು ಕೆನ್ನೆಗೆ ಮುತ್ತು ಕೊಟ್ಟು ಅವಳ ತುಟಿಯನ್ನು ಸೀಪ್ತಾ ಅವನನ್ನು ತಬ್ಬಿಕೊಂಡು ಬೆನ್ನು ಉಜ್ಜುತ್ತಿದ್ದಳು. ನನ್ನ ಗಂಡ ಅವಳಿಗೆ ಏನೋ ಹೇಳಿಕೊಂಡು ನನಗೆ ಕರ್ಕೊಂಡು ಹೋದ. ನಂತರ ನಾನು ರೂಮಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೆ. ನನ್ನ ಗಂಡ ಚಡ್ಡಿ ಬಿಚ್ಚಿಕೊಂಡು ಅವನ ಕಪ್ಪು ಬದನೆಕಾಯಿಯನ್ನು ಎಳೆದುಕೊಂಡು ಅವಳ ಬಾಯಿಗೆ ಕೊಡುತ್ತಿದ್ದ. ರತ್ನ ಅದನ್ನು ಕೈನಿಂದ ಹಿಡ್ಕೊಂಡು ಮೇಲಕ್ಕೆ ಕೆಳಕ್ಕೆ ಮಾಡುತ್ತಿದ್ದಳು. ನಾನು, ಲೇ ರತ್ನ, ನೀನು ಹಾಳಾಗಿ ಹೋಗ್ತೀಯ ಕಣೆ, ಥೂ ಅಂತ ಜೋರಾಗಿ ಹೋಗಿದೆ. ಅದಕ್ಕೆ ನನ್ನ ಗಂಡ, ಇಷ್ಟಕ್ಕೆ ಹುರ್ಕೋಬೇಡ, ಇನ್ನೂ ಇದೆ, ನೋಡ್ತಾ ಇರುವಂತ ರತ್ನಾಳ ತೊಡೆಯನ್ನು ಅಗಲಿಸಿ ತೂತನ್ನು ನನ್ನ ಕಡೆ ತೋರಿಸಿಕೊಂಡು ಅವನ ಸಾಮಾನು ಹಾಕಿ ತುರುಕಿ ಮೆಲ್ಲಗೆ ನೂಗ್ತಿದ್ದ. ರತ್ನ, ಅಕ್ಕ, ಜಾಸ್ತಿ ಹುರ್ಕೋಬೇಡ ಕಣೆ, ಇನ್ನೂ ಬೇಜಾನಿದೆ ಅಂತ ಅಂದಳು. ಅದಕ್ಕೆ ನಾನು, ಹ್ಞೂ ಕಣೆ ಇದೆ, ನೀನು ಹಾಳಾಗುವುದು ಬಾಕಿ ಇದೆ,
ಅದನ್ನು ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದೆ. ನಂತರ ನಾನು ಅಮ್ಮನ ಮನೆಗೆ ಹೋಗಲಿಲ್ಲ, ಏಕೆಂದರೆ ಅಪ್ಪ ಮತ್ತೆ ನನ್ನನ್ನು ಇಲ್ಲಿಗೆ ಕಳಿಸುತ್ತಾರೆ ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಅದೇನೆಂದರೆ ನಾನು ನನ್ನ ಕಾಲಿನ ಮೇಲೆ ನಾನು ನಿಂತ್ಕೋಬೇಕು, ಅಂದರೆ ದುಡಿಬೇಕು ಅಂತ ಒಂದು ರೂಮ್ ಮಾಡಲು ನಿರ್ಧರಿಸಿದೆ. ಅದಕ್ಕೆ ನನ್ನ ಸ್ನೇಹಿತರಿಗೆ ಕಾಲ್ ಮಾಡಿ ಸ್ವಲ್ಪ ಹಣದ ಸಹಾಯ ಮಾಡಿ ಅಂತ ಕೇಳಿಕೊಂಡೆ. ಅದಕ್ಕೆ ನನ್ನ ಸ್ನೇಹಿತರು ಯಾರೂ ಕೂಡ ಸಹಾಯ ಮಾಡಲಿಲ್ಲ. ಅದಕ್ಕೆ ನಾನು ಮತ್ತೆ ಯಾವ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದೆನೋ ಅದೇ ಕಾಲೇಜಿಗೆ ಮತ್ತೆ ಸೇರಿಕೊಂಡೆ. ನಾನು ಪಾಠ ಮಾಡುತ್ತಿದ್ದ ಕಾಲೇಜಿನಲ್ಲಿ ಒಬ್ಬ ಶ್ರೀಮಂತ ಇಂಜಿನಿಯರ್ ಮಗ ಇದ್ದ. ಅವನ ಹೆಸರು ರಕ್ಷಿತ್. ಅವನು ತುಂಬ ದೊಡ್ಡ ಹಾಗೂ ಕೆಟ್ಟವನು ಅಂತ ಹೇಳಬಹುದು. ಅವನು ನಾನು ಪಾಠ ಮಾಡಲು ಮೊದಲ ದಿನ ಹೋದಾಗಲೇ ನನ್ನ ಮೇಲೆ ಕಣ್ಣು ಹಾಕಿ ಮಾತನಾಡಲು ಪ್ರಯತ್ನಿಸಿದ. ಆದರೆ ನಾನು ಅವನ ಜೊತೆ ಒಂದೆರಡು ಮಾತಾಡಿ ಬಾಯ್ ಅಂತ ಹೇಳಿ ನನ್ನ ಸ್ನೇಹಿತರ ಮನೆಗೆ ಹೋದೆ. ನನ್ನ ಸ್ನೇಹಿತೆಯ ಹೆಸರು ಗೀತಾ ಅಂತ. ನಾನು ಹೋಗಿ ಬಾಗಿಲು ತಟ್ಟುತ್ತಿದ್ದಂತೆ ಪಟ್ಟಂತ ಬಾಗಿಲು ತೆಗೆದು, ಏನೇ ಸಂಧ್ಯಾ, ಇಷ್ಟು ದಿನ ಆದಮೇಲೆ ನನ್ನ ನೆನಪಾಯ್ತಾ, ಬಾರೆ ಒಳಗೆ ಅಂತ ಕರೆದಳು. ನಾನು ಒಳಗೆ ಹೋಗಿ ಕೂತ್ಕೊಂಡೆ. ಟೀ ಮಾಡಿ ಕೊಟ್ಟಳು, ಕುಡಿದೆ. ನಂತರ ನಡೆದಿದ್ದೆಲ್ಲ ಬಿಚ್ಚಿ ಹೇಳಿದೆ. ಅದಕ್ಕೆ ಅವಳು, ಸರಿ, ನೀನೇನು ಚಿಂತೆ ಮಾಡಬೇಡ, ಇಲ್ಲೇ ನಮ್ಮ ಮನೆಯಲ್ಲೇ ಆರಾಮಾಗಿ ಇದ್ದು ಬಿಡು, ನಾನು ನನ್ನ ಗಂಡನಿಗೆ ಹೇಳುತ್ತೇನೆ ಅಂತ ಅಂದಳು. ಅದಕ್ಕೆ ನಾನು, ಬೇಡ ಕಣೆ, ಸ್ವಲ್ಪ ಹಣದ ಇದ್ರೆ ಕೊಡು, 1 ತಿಂಗಳ ನಂತರ ನಿನಗೆ ವಾಪಸ್ ಮಾಡ್ತೀನಿ ಅಂತ ಅಂದೆ. ಸರಿ ಅಂತ ಅವಳು 40,000 ಕೊಟ್ಟಳು. ಸರಿ ಕಣೆ, ಥ್ಯಾಂಕ್ಸ್, ನಿನ್ನ ಸಹಾಯಕ್ಕೆ ನಾನು ಎಂದೂ ಮರೆಯಲ್ಲ ಅಂತ ಹೇಳಿ ಹೊರಟೆ. ನಾನು ನಮ್ಮ ಕಾಲೇಜಿನ ಹತ್ತಿರ ಒಂದು ರೂಮ್ ಖಾಲಿ ಇತ್ತು. ಆ ವಿಷಯ ನನಗೆ ಗೊತ್ತಿತ್ತು. ನಾನು ಅಲ್ಲೇ ಹೋಗಿ ಇರಲು ತೀರ್ಮಾನಿಸಿದೆ. ನಾನು ಮರುದಿನ ಎಂದಿನಂತೆ ಪಾಠ ಮಾಡಿ ನನ್ನ ಕಾಲೇಜಿನ ಹುಡುಗರಾದ ವಿನಯ್ ಹಾಗೂ ಪುನೀತ್ ಎಂಬ ಹುಡುಗರನ್ನು ಕರ್ಕೊಂಡು ರೂಮ್ ಮಾಡಲು ಹೊರಟೆ. ಅಡ್ವಾನ್ಸ್ 10,000 ಇಸ್ಕೊಂಡರು ಮತ್ತು ತಿಂಗಳಿಗೆ 2,000 ಬಾಡಿಗೆ ಕಟ್ಟಬೇಕು ಅಂತ ಅಂದರು. ಸರಿ ಅಂತ ಒಪ್ಕೊಂಡು ನಾನು ಮನೆಯಲ್ಲಿ ಯಾರಿಗೂ ಈ ವಿಚಾರವನ್ನು ಹೇಳಬಾರದು ಅಂತ ನಿರ್ಧಾರ ಮಾಡಿ ಇದ್ದು ಬಿಟ್ಟೆ. ಪಾಠ ಮಾಡುವಾಗ ನನ್ನನ್ನು ವಿಕಾಸ್ ಒಂಥರ ತಿನ್ನುವ ಥರ ನೋಡ್ತಿದ್ದ. ನಾನು ಕೆಲಸ ಮುಗಿದ ಕೂಡಲೇ ನಾನು ಮನೆಗೆ ಹೋಗುವಾಗ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ. ಒಂದು ದಿನ ಹೀಗೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದೆ. ವಿಕಾಸ್ ನನ್ನನ್ನು ಫಾಲೋ ಮಾಡಿಕೊಂಡು ಬಂದು, ಮೇಡಮ್, ನನಗೆ ನೀವು ಮಾಡಿದ ಪಾಠದ ಬಗ್ಗೆ ಒಂದು ಪ್ರಶ್ನೆ ಇದೆ, ಕೇಳಬಹುದಾ ಅಂತ ಅಂದ. ಅದಕ್ಕೆ ನಾನು, ನೀನು ಕಾಲೇಜಿನಲ್ಲಿ ಕೇಳಬಹುದಲ್ಲ ಅಂತ ಅಂದೆ. ಅದಕ್ಕೆ ಅವನು, ನನಗೆ ಭಯ ಆಗುತ್ತೆ ಅಂತ ಅಂದ. ಅದಕ್ಕೆ ನಾನು, ನೀನು ಭಯ ಪಡೋಕ್ಕೆ ನಾನೇನು ಹುಲಿನಾ ಅಂತ ಅಂದೆ. ಅದಕ್ಕೆ ಅವನು, ಪ್ಲೀಸ್ ಮೇಡಮ್, ಇಲ್ಲೇ ಹೇಳಿ ಮೇಡಮ್ ಅಂತ ಅಂದ. ನಾನು, ಸರಿ ಕಣೋ, ನೀನು ಯಾವಾಗ ಬೇಕಾದರೂ ಕೇಳು, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಅವನ ಸಮಸ್ಯೆಯನ್ನು ನಿವಾರಿಸಲು ಮುಂದಾದೆ. ನಂತರ ಅವನು, ಮೇಡಮ್, ನೀವು ಎಷ್ಟು ಜನ ಇರೋದು, ಎಲ್ಲಿ ರೂಮ್ ಮಾಡಿದ್ದೀರಾ ಅಂತ ಎಲ್ಲ ಕೇಳಿದ. ನಾನು ಏನೋ ಕುತೂಹಲಕ್ಕೆ ಕೇಳುತ್ತಿದ್ದಾನೆ ಅಂತ ಎಲ್ಲ ಹೇಳಿದೆ. ನಂತರ ಅವನು, ನೀವು ಒಬ್ಬರೇ ಇರೋಕ್ಕೆ ಬೇಸರ ಆಗಲ್ವಾ ಮೇಡಮ್ ಅಂತ ಕೇಳಿದ. ಅದಕ್ಕೆ ನಾನು, ವಿಕಾಸ್, ತೀರಾ ವೈಯಕ್ತಿಕ ವಿಚಾರಗಳ ಬಗ್ಗೆ ಕೇಳಬೇಡ ಆಯಿತಾ ಅಂತ ಹೇಳಿ ನನ್ನ ರೂಮಿಗೆ ಹೊರಟು ಹೋದೆ. ನಂತರ ಅವನು 1-2 ದಿನ ಬಿಟ್ಟು ನನ್ನ ರೂಮಿನ ಹತ್ತಿರ ಸಂಜೆ ಹೊತ್ತಲ್ಲಿ ಓಡಾಡ್ತಿದ್ದ. ನಾನು ಅವನನ್ನು ನೋಡಿ ವಿಕಾಸ್ ಅಂತ ಕೂಗಿದೆ, ಮಾತನಾಡಿಸಿದೆ. ಅದಕ್ಕೆ ಅವನು, ಏನು ಮೇಡಮ್, ಇಲ್ಲೇನಾ ನಿಮ್ಮದು ರೂಮ್ ಇರೋದು ಅಂತ ಕೇಳಿದ. ಅದಕ್ಕೆ ನಾನು, ಹ್ಞೂ ಕಣೋ, ಬಾರೋ ಒಳಗೆ ಅಂತ ಕರೆದೆ. ಅವನು ಬಂದು, ಮೇಡಮ್, ನನಗೆ ನೀವು ಮಾಡುವ ವಿಷಯದ ಬಗ್ಗೆ ತುಂಬ ಗೊಂದಲ ಇದೆ, ನೀವು ಫ್ರೀ ಇದ್ದೀರಾ ಹೇಳಿ, ನಾನು ಖಂಡಿತ ಬರ್ತೀನಿ ಅಂತ ಅಂದ. ಅದಕ್ಕೆ ನಾನು, ನನ್ನ ಕೆಲಸ ಮುಗಿದ ಮೇಲೆ ನಾನು ಯಾವಾಗಲೂ ಫ್ರೀನೇ ಕಣೋ, ನೀನು ಯಾವಾಗ ಬೇಕಾದರೂ ಬರಬಹುದು ಅಂತ ಅಂದೆ. ಅದಕ್ಕೆ ಅವನು, ಹಾಗಾದರೆ ಇವಾಗಲೇ ಬರಲಾ ಮೇಡಮ್ ಅಂತ ಅಂದ. ಅದಕ್ಕೆ ನಾನು, ಆಯಿತು, ಬುಕ್ ತೆಗೆದುಕೊಂಡು ಬಾರೋ ಅಂತ ಅಂದೆ. ಸರಿ ಅಂತ ಅವನು 8 ಗಂಟೆಗೆ ಬಂದ. ನಾನು ಆಗುತ್ತಾನೆ ಊಟ ಮಾಡುತ್ತಿದ್ದೆ. ಅವನು ಊಟ ಮಾಡಿಕೊಂಡು ಬಂದಿದ್ದ. ಅದಕ್ಕೆ ನಾನು, ಬಾರೋ ಊಟ ಮಾಡು ಅಂತ ಅಂದೆ. ಅವನು, ಇಲ್ಲ ಮೇಡಮ್, ಊಟ ಆಯಿತು ನಂದು ಅಂತ ಅಂದ. ಸರಿ ಅಂತ ನಾನು ಊಟ ಮಾಡಿ ಅವನ ಸಮಸ್ಯೆಯನ್ನು ಪರಿಹರಿಸಲು ಮುಂದಾದೆ.
ನನಗೆ ಬುಕ್ ಕೊಟ್ಟು ಈ ವಿಷಯದ ಬಗ್ಗೆ ಗೊಂದಲ ಇದೆ, ಹೇಳಿಕೊಡಿ ಮೇಡಮ್ ಅಂತ ಅಂದ. ಅದಕ್ಕೆ ನಾನು ಸರಿ ಆಯಿತು ಅಂತ ಅದರ ಬಗ್ಗೆ ಹೇಳುತ್ತಿದ್ದೆ. ಅವನು ದೂರದಲ್ಲಿ ಕೂತಿದ್ದ. ನಾನು ಬಾರು ಹತ್ತಿರಕ್ಕೆ ಅಂತ ಕರೆದೆ. ಅವನು ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡ. ಅವತ್ತು ಬೇರೆ ನಾನು ಟೈಟ್ ಪ್ಯಾಂಟ್ ಹಾಕಿಕೊಂಡಿದ್ದೆ, ಅಂದರೆ ಚೂಡಿದಾರವನ್ನು ಹಾಕಿಕೊಂಡಿದ್ದೆ. ನಂದು ತೊಡೆ ಬೇರೆ ದಪ್ಪ ಹಾಗೂ ಅಗಲ ಇದ್ದುದರಿಂದ ಎದ್ದು ಕಾಣುತ್ತಿತ್ತು. ಎಂಥವರಿಗಾದರೂ ಒಂದು ಸಲನಾದರೂ ಮುಟ್ಟಬೇಕು ಅಂತ ಅನಿಸುತ್ತಿತ್ತು. ಆ ರೀತಿ ಇತ್ತು. ಹಾಗಾಗಿ ವಿಕಾಸ್ ಕೇಳುವ ನೆಪದಲ್ಲಿ ಧೈರ್ಯ ಮಾಡಿ ನನ್ನ ತೊಡೆಯ ಮೇಲೆ ಕೈ ಇಟ್ಟ. ನಾನು ನನ್ನ ಪಾಡಿಗೆ ಹೇಳಿಕೊಡ್ತಿದ್ದೆ. ನಾನು ಸುಮ್ಮನೆ ಇದ್ದ ಕಾರಣ ಅವನಿಗೆ ಇನ್ನೂ ಜಾಸ್ತಿ ಧೈರ್ಯ ಬಂತು. ಹಾಗಾಗಿ ಅವನು ನನ್ನ ತೊಡೆಯನ್ನು ಸವರಲು ಮುಂದಾದ. ನನಗೆ ಏನಿವನು ನನ್ನ ತೊಡೆಯನ್ನು ಸವರುತ್ತಿದ್ದಾನಲ್ಲ ಅಂತ ಗೊತ್ತಾದರೂ ಗೊತ್ತಿಲ್ಲದೆ ಇರುವವಳ ಥರ ಸುಮ್ಮನೆ ಇದ್ದೆ. ನಂತರ ಅವನು ತೊಡೆಯನ್ನು ಅದುಮಲು ಶುರು ಮಾಡಿದ. ಆಗ ನಾನು ಅವನ ಕೈ ಹಿಡ್ಕೊಂಡು ದೂರ ತಳ್ಳಿದೆ. ಅದಕ್ಕೆ ಅವನು ನನ್ನ ಇನ್ನೂ ಹತ್ತಿರಕ್ಕೆ ಬಂದು ಮತ್ತೆ ನನ್ನ ತೊಡೆಯ ಮೇಲೆ ಕೈ ಹಾಕಿಕೊಂಡು ಸವರಲು ಮುಂದಾದ. ನಾನು ಸುಮ್ಮನೆ ಇದ್ದೆ. ಆದರೆ ಅವನು ಸವರುತ್ತಾ ನನ್ನ ತೂತಿನ ಹತ್ತಿರ ಕೈಯನ್ನು ತೆಗೆದುಕೊಂಡು ಹೋದ. ಆಗಲೂ ನಾನು ಏನೇ ಆಗಲಿ ಹುಡುಗರು ಅಲ್ಲವಾ ಅಂತ ಸುಮ್ಮನೆ ಇದ್ದೆ. ಆದರೆ ಅವನು ನನ್ನ ಪ್ಯಾಂಟಿನ ಒಳಗೆ ಕೈ ತೂರಿಸಲು ಪ್ರಯತ್ನಿಸಿದ. ಆದರೆ ನಾನು ಲಾಡಿ ಕಟ್ಟಿಕೊಂಡಿದ್ದರಿಂದ ಅವನ ಕೈ ಪೂರ್ತಿ ಒಳಗೆ ತೂರಲಿಲ್ಲ. ನನ್ನ ಸೊಂಟವನ್ನು ಹಾಗೆ ಸವರುತ್ತಿದ್ದ. ನನಗೆ ಗೊತ್ತಿಲ್ಲದಂತೆ ಮೂಡ್ ಬಂದು ಮಾಡಿಸಿಕೊಳ್ಳಬೇಕು ಎಂಬ ಹಠ ಮೂಡಿತು. ಹಾಗಾಗಿ ಸುಮ್ಮನೆ ಬುಕ್ಕನ್ನು ನೋಡ್ತಾ ಇದ್ದೆ. ಅವನು ಲಾಡಿಯನ್ನು ಎಳೆದು ಮೆಲ್ಲಗೆ ನನ್ನ ಪ್ಯಾಂಟ್ ಒಳಗೆ ಕೈಯನ್ನು ಇಳೆಬಿಟ್ಟ. ನನ್ನ ಕಾಚಾ ಸಿಕ್ಕಿತು. ಅದರ ಮೇಲೆ ಸವರುತ್ತಿದ್ದ. ನಾನು ಏನೋ ಹೇಳಿಕೊಡದೆ ಸುಮ್ಮನೆ ಬುಕ್ಕನ್ನು ನೋಡುತ್ತಿದ್ದೆ. ಅವನು ಕಾಚಾ ಒಳಗೆ ಕೈ ಹಾಕಿ ನನ್ನ ಗುಂಗುರು ಕೂದಲಿಗೆ ಕೈಯಾಡಿಸಿಕೊಂಡು ಎಳೆಯುತ್ತಿದ್ದ. ಮಾತನಾಡದೇ ಇದ್ದಿದ್ದಕ್ಕೆ ಅವನು ಸಂಧ್ಯಾ ಮೇಡಮ್ಗೂ ಕೂಡ ಮಾಡಿಸಿಕೊಳ್ಳಬೇಕು ಎಂಬ ಆಸೆ ಇದೆ ಅಂತ ನಿರ್ಧಾರ ಮಾಡಿ ನನ್ನ ತೂತಿಗೆ ಬೆರಳು ತೂರಿಸಿ ಮುಂದಕ್ಕೆ ಹಿಂದಕ್ಕೆ ಮಾಡಿದ. ನಂತರ ಅವನು ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ನನ್ನ ಮುದ್ದೆಯನ್ನು ಇಸುಕಲು ಶುರು ಮಾಡಿದ. ನನ್ನ ಕಪ್ಪು ದ್ರಾಕ್ಷಿಗಳು ಕುಣಿಯತೊಡಗಿದವು. ಅದನ್ನು ಅವನು ಬೆರಳಿನಿಂದ ಮುದ್ದೆ ಮುರಿದಂತೆ ಅದನ್ನು ಮುರಿಯುವಷ್ಟು ಅದನ್ನು ಎಳೆಯುತ್ತಿದ್ದ. ನನಗೆ ಸ್ವಲ್ಪ ನೋವಾದರೂ ಇಕ್ಕಿಸಿಕೊಳ್ಳಬೇಕು ಎಂಬ ಹಠ ಜಾಸ್ತಿಯಾಯಿತು. ನಂತರ ಅವನು ಪೂರ್ತಿ ಹತ್ತಿರಕ್ಕೆ ಬಂದು ನನ್ನ ಸೊಂಟವನ್ನು ಹಿಡಿದು ಕೆನ್ನೆಗೆ ಒಂದು ಮುತ್ತನ್ನು ಕೊಟ್ಟ. ನಾನು ಬುಕ್ ಮುಚ್ಚಿ ಅವನನ್ನು ತಬ್ಬಿಕೊಂಡೆ. ಅವನು ನನ್ನ ಕುಂಡೆಗಳನ್ನು ಹಿಡಿದುಕೊಂಡು ಅವನ ತೊಡೆಯ ಮೇಲೆ ಕೂರಿಸಿಕೊಂಡ. ನಂತರ ಮೆಲ್ಲಗೆ ಒಂದೊಂದೇ ನನ್ನ ಟಾಪ್ ಹಾಗೂ ಬ್ರಾ ಮತ್ತು ಪ್ಯಾಂಟನ್ನು ಬಿಚ್ಚತೊಡಗಿದ. ನಂತರ ನಾನು ಅವನನ್ನು ತಬ್ಬಿಕೊಂಡು ಜೇನು ಹುಳದಂತೆ ರಸ ಹೀರುತ್ತಿದ್ದ. ಅವನ ಬದನೆಕಾಯಿಯನ್ನು ನನ್ನ ಬಾಯಿಗೆ ಇಟ್ಟು ಸೀಪೆ ಸಂಧ್ಯಾ ಅಂತ ಹೇಳುತ್ತಿದ್ದ. ನಾನು ವಿಕಾಸ ಅಂತ ಹೇಳುತ್ತಾ ಸಿಪ್ಪುತ್ತಿದ್ದೆ. ನಂತರ ನನಗೆ ಚೂಲ್ ಜಾಸ್ತಿಯಾಗಿ ಅವನನ್ನು ರೂಮಿಗೆ ಕರೆದುಕೊಂಡು ಹೋದೆ. ಅಲ್ಲಿ ಅವರದ್ದು ಪೂರ್ತಿ ಸಿಪ್ಪೆ ಬಿಚ್ಚಿ ಕಬಡ್ಡಿ ಆಟ ಆಡಿದ. ನನ್ನ ತೂತ ಸಣ್ಣ ಇದ್ದಿದ್ದು ರೋಡಿನಂತೆ ಅಗಲ ಆಯಿತು. ನಂತರ ಅವನು, ಸಂಧ್ಯಾ, ನಿನ್ನಂಥ ಹೆಂಗಸನ್ನು ಈ ರೀತಿ ದೆಂಗೋಕ್ಕಿಂತ ಉಪ್ಪು ಹಾಕೊಂಡು ನೆಕ್ಕಬೇಕು ಅಂತ ಅಂದ. ಅದಕ್ಕೆ ನಾನು, ಲೋ ಸುಮ್ಮನೆ ಮಾಡು, ಅವೆಲ್ಲ ಮಾಡಿ ಎಡವಟ್ಟು ಮಾಡಿಬಿಟ್ಟೀಯಾ ಆಮೇಲೆ ಅಂದೆ. ಅದಕ್ಕೆ ಅವನು, ಏನಾಗಲ್ಲ ಡಿಯರ್ ಅಂತ ಅಂದು ಅಡುಗೆ ಮನೆಗೆ ಹೋಗಿ ಉಪ್ಪು ತಂದು ತೂತಕ್ಕೆ ಹಾಕಿ ಮಿಠಾಯಿಯಂತೆ ನೆಕ್ಕಿದ. ನಂತರ ನಾನು, ಸಾಕು ಬಿಡು, ನೀನು ಗುರು, ಹಾಗೆಲ್ಲ ಮಾಡಬಾರದು ಅಂತ ಎದ್ದು ಎಲ್ಲ ಹಾಕ್ಕೊಂಡು ನಾನು ಅವನನ್ನು ಹೊರಗೆ ಕಳಿಸಿ ಇನ್ನು ಮುಂದೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಅವನ್ನ ಕಳಿಸಿದೆ.